ಎಲ್ಲರಿಗೂ ನಮಸ್ಕಾರ. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಘಟಕಕ್ಕೆ ಸಂಬಂಧಿಸಿದ ಸಮಸ್ಯೆಯೊಂದನ್ನು ಬಿಡಿಸೋಣ. ಸಮಸ್ಯೆಯು ಈ ರೀತಿಯಾಗಿದೆ. ಎತ್ತರ 2.8 ಮೀಟರ್, ವ್ಯಾಸ 4.2 ಮೀಟರ್ ಇರುವ ಘನ ಸಿಲಿಂಡರಿನಿಂದ ಅದೇ ಎತ್ತರ ಮತ್ತು ಅದೇ ವ್ಯಾಸವನ್ನು ಹೊಂದಿರುವ ಶಂಕುವಿನಾಕೃತಿಯನ್ನು ಕೊರೆದು ಹೊರತೆಗೆಯಲಾಗಿದೆ. ಹಾಗಾದರೆ ಘನಾಕೃತಿಯ ಉಳಿದ ಭಾಗದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಮಕ್ಕಳೇ, ಇಲ್ಲೊಂದು ಸಿಲಿಂಡರಿನ ಆಕೃತಿಯನ್ನು ಕೊಟ್ಟಿದ್ದಾರೆ. ಈ ಸಿಲಿಂಡರಿನ ಆಕೃತಿಯಷ್ಟೇ ಎತ್ತರ ಮತ್ತು ಈ ಸಿಲಿಂಡರಿನಷ್ಟೇ ಪಾದದ ವ್ಯಾಸವನ್ನು ಹೊಂದಿರುವಂತಹ ಒಂದು ಶಂಕುವನ್ನು ಇದರಿಂದ ಕೊರೆದು ಹೊರ ತೆಗೆದುಬಿಟ್ಟಿದ್ದಾರೆ. ಹಾಗಾದರೆ ಈ ಒಂದು ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ ಅನ್ನುವಂತಹದ್ದನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಸಿಲಿಂಡರಿನಿಂದ ಈ ಶಂಕುವನ್ನ ಕೊರೆದು ತೆಗೆದಿದ್ದಾರೆ ಅಂದ್ರೆ ಇಲ್ಲಿ ಪಾದ ಇರೋದಿಲ್ಲ. ಜೊತೆಗೆ ಈ ಶಂಕುವಿನ ಈ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇದೆಯಲ್ಲ, ಈ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ನಮಗೆ ಕಾಣ್ತಾ ಇದೆ. ಆದರೆ ಈ ಸಿಲಿಂಡರಿನ ಕೆಳಪಾದ ಇದೆಯಲ್ಲ, ಈ ಕೆಳಪಾದ ಹಾಗೆ ಇದೆ. ಹಾಗಾದ್ರೆ ಸಿಲಿಂಡರ್ಗೆ ಸಂಬಂಧಪಟ್ಟಂತಹ ಒಂದು ಪಾದ ಹೊರಟೋಯ್ತು, ಇನ್ನೊಂದು ಪಾದ ಉಳ್ಕೊಳ್ತು. ಜೊತೆಗೆ ಸಿಲಿಂಡರ್ನ ಒಳಭಾಗಕ್ಕೆ ಈ ಶಂಕುವಿನ ಪಾರ್ಶ್ವ ಮೇಲ್ಮೈ ಸೇರ್ಕೊಳ್ತು. ನಾವೀಗ ಈ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಬೇಕಾಗಿದೆ. ಇದನ್ನ ಕಂಡುಹಿಡಿಬೇಕಾದ್ರೆ ನಾವು ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ತಗೊಳ್ಬೇಕಾಗತ್ತೆ. ಅದೇ ರೀತಿ ಒಂದು ಪಾದದ ವಿಸ್ತೀರ್ಣ ಅಂದ್ರೆ ವೃತ್ತದ ವಿಸ್ತೀರ್ಣವನ್ನ ತಗೊಳ್ಬೇಕಾಗತ್ತೆ. ಜೊತೆಗೆ ಈ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ತೆಗೆದುಕೊಳ್ಬೇಕಾಗತ್ತೆ. ಇಲ್ಲಿ ಗಮನಿಸಬೇಕಾದಂತಹ ಅಂಶ ಏನಂದ್ರೆ, ಈ ಮೇಲ್ಗಡೆ ಭಾಗದಲ್ಲಿರುವಂತಹ ವೃತ್ತವನ್ನ ಕೊರೆದು ತೆಗೆದು ಬಿಟ್ಟಿದ್ದೀವಿ. ಹಾಗಾಗಿ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವೂ ನಮಗೆ ಸಿಗೋದಿಲ್ಲ, ಅಂದ್ರೆ ಪಾದ ಇಲ್ವಲ್ಲ. ಹಾಗಾಗಿ ಅದೇ ರೀತಿಯಲ್ಲಿ ನೋಡೋದಾದ್ರೆ ಈ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣವೂ ಸಿಗೋದಿಲ್ಲ, ಕಾರಣ ಅದಕ್ಕೂ ಕೂಡ ಪಾದ ಇರೋದಿಲ್ಲ. ಹಾಗಾಗಿ ನಾವು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಇಲ್ಲಿ ಕೆಳಭಾಗದಲ್ಲಿ ಉಳ್ಕೊಂಡಿರುವಂತಹ ಒಂದು ವೃತ್ತ ಅಂದ್ರೆ ಈ ವೃತ್ತ ಪಾದದ ವಿಸ್ತೀರ್ಣವನ್ನ ಕಂಡು ಹಿಡಿದ್ಬಿಟ್ಟು ಕೂಡ್ಬಿಟ್ರೆ ನಮಗೆ ಈ ಒಂದು ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಕ್ಕಿದ ಹಾಗೆ ಆಗತ್ತೆ. ಹಾಗಾದ್ರೆ ಇದಕ್ಕೆ ಕೊಟ್ಟಿರುವಂತಹ ಕೆಲವು ಮಾಹಿತಿಗಳನ್ನ ನಾವು ನೋಡ್ತಾ ಬರೋಣ. ಇಲ್ಲಿರುವಂತಹ ಈ ಸಿಲಿಂಡರಿನ ಎತ್ತರವನ್ನ 2.8 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಈ 2.8 ಸೆಂಟಿಮೀಟರ್ ಸಿಲಿಂಡರ್ನ ಎತ್ತರ ಆದಮೇಲೆ ಶಂಕುವಿನ ಎತ್ತರವೂ ಕೂಡ ಅಷ್ಟೇ ಆಗತ್ತೆ. ಜೊತೆಗೆ ಇಲ್ಲಿ ಪಾದದ ವ್ಯಾಸವನ್ನ ಕೊಟ್ಟಿದ್ದಾರೆ. ಆ ವ್ಯಾಸ 4.2 ಮೀಟರ್ ಅಂತೆ. ಮಕ್ಕಳೇ, ವ್ಯಾಸವನ್ನ ಇಟ್ಕೊಂಡು ನಾವು ಯಾವುದೇ ಸೂತ್ರವನ್ನ ರೂಪಿಸಿಲ್ಲ. ನಾವು ರೂಪಿಸಿರುವಂತಹ ಎಲ್ಲಾ ಸೂತ್ರಗಳು ತ್ರಿಜ್ಯವನ್ನ ಇಟ್ಕೊಂಡು. ಹಾಗಾಗಿ ಈ ಪಾದದ ತ್ರಿಜ್ಯವನ್ನ ನಾವು ಕಂಡು ಹಿಡ್ಕೊಳ್ಬೇಕಾಗತ್ತೆ. ನಿಮ್ಗಾಗ್ಲೇ ಗೊತ್ತು, ತ್ರಿಜ್ಯವನ್ನ ಕಂಡು ಹಿಡಿಬೇಕಾದ್ರೆ ವ್ಯಾಸವನ್ನ 2ರಿಂದ ಭಾಗಿಸ್ಬೇಕು. ಯಾಕಂದ್ರೆ ವ್ಯಾಸ ತ್ರಿಜ್ಯದ 2ರಷ್ಟಿರುತ್ತೆ. ಹಾಗಾಗಿ 4.2 2ರಿಂದ ಭಾಗಿಸ್ತೆ. ಹಾಗೆ ಭಾಗಿಸಿದಾಗ ನೋಡಿ, 2 1 ಇಲ್ಲಿ 2 2 4, ಹಾಗೆ 2 1 2 ಆಗುತ್ತೆ. ಮಧ್ಯ ಪಾಯಿಂಟ್ ಇದೆ, ಪಾಯಿಂಟ್ ಅನ್ನ ಹಾಕೊಂಡಿದ್ದೇನೆ. ನಮ್ಗೀಗ 2.1 ಮೀಟರ್ ದೊರೆಯಿತು. ಹಾಗಾದ್ರೆ ಈ ಒಂದು ಘನಾಕೃತಿ ಅಥವಾ ಸಿಲಿಂಡರ್ ಅಥವಾ ಶಂಕುವಿನ ಪಾದದ ತ್ರಿಜ್ಯ 2.1 ಮೀಟರ್ ಆಯಿತು. ನಮಗೆ ಬೇಕಾದಂತಹ ಕೆಲವು ಮಾಹಿತಿ ಈಗ ಸಿಕ್ಕಿವೆ. ನೋಡೋಣ ಮುಂದೆ ಇನ್ಯಾವುದಾದ್ರೂ ಮಾಹಿತಿ ಬೇಕು ಅಂತಂದ್ರೆ ಕಂಡು ಹಿಡ್ಕೊಳ್ಳೋಣ. ನಾವೀಗ ಘನಾಕೃತಿಯ ಉಳಿದ ಭಾಗದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡು ಹಿಡಿಯೋಣ. ಅದನ್ನ ಕಂಡು ಹಿಡಿಯೋದಿಕ್ಕೆ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಮತ್ತೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಮತ್ತೆ ಇಲ್ಲಿರುವಂತಹ ಪಾದ ಇದೆಯಲ್ಲ ಅಂದ್ರೆ ವೃತ್ತದ ಆಕಾರ, ಇದರ ವಿಸ್ತೀರ್ಣ, ಇವು ಮೂರನ್ನು ಕೂಡ್ಕೊಳ್ಬೇಕಾಗುತ್ತೆ. ಈ ಮೂರರಲ್ಲೂ ಪೈ ಆರ್ ಅನ್ನುವಂತಹದ್ದು ಕಾಮನ್ ಇದೆ. ಹಾಗಾಗಿ ಪೈ ಆರ್ ಅನ್ನ ಕಾಮನ್ ತೆಗೆದುಬಿಡೋಣ. ಇಲ್ಲಿ ಪೈ ಆರ್ ತೆಗೆದ್ರೆ 2h ಉಳಿಯುತ್ತೆ. ಹಾಗೆ ಇಲ್ಲಿ ಪೈ ಆರ್ ತೆಗೆದ್ರೆ ಎಲ್ ಉಳಿಯುತ್ತೆ. ಇಲ್ಲಿ r² ಇದೆ, ಅಂದ್ರೆ ಪೈ ಆರ್ ಆರ್ ಆಗುತ್ತೆ. ಅದರಲ್ಲಿ ಪೈ ಆರ್ ಅನ್ನ ತೆಗೆದುಬಿಟ್ರೆ ಉಳ್ಕೊಂಡಿದ್ದು 1r. ಇದನ್ನ ಗಮನಿಸಿ, ಇಲ್ಲಿರುವಂತಹ ಎಲ್ಲಾ ಅಂಶಗಳ ಬೆಲೆ ನಮ್ಮ ಹತ್ರ ಇದೆ ಅಂದ್ರೆ ನಾವು ಲೆಕ್ಕವನ್ನ ಮಾಡ್ಕೊಂಡು ಹೋಗ್ಬೋದು.
ಆದರೆ ಗಮನಿಸಿದ್ರೆ ಈ ಎಲ್ ಅಂದರೆ ಏನು ಅನ್ನುವಂತಹದ್ದು ನಮಗೆ ಸಿಕ್ಕಿಲ್ಲ. ಉಳಿದಂತೆ ಆರ್ ಅಂದರೆ ತ್ರಿಜ್ಯ ಇದೆ, ಹೆಚ್ ಎತ್ತರ ಇದೆ, ಎಲ್ ಅನ್ನುವಂತಹದ್ದು ಈಗ ನಮಗೆ ಬೇಕು. ಮಕ್ಕಳೇ, ಇಲ್ಲಿ ನೋಡಿ, ಈ ಶಂಕುವಿನಲ್ಲಿ ಈ ಭಾಗದಿಂದ ಈ ಭಾಗಕ್ಕೆ ಇರುವಂತಹದನ್ನ ನಾವು ಎಲ್ ಅಂತ ಕರಿತೀವಿ, ಅಂದರೆ ಓರೆ ಎತ್ತರ. ಇದರ ಬೆಲೆ ಸದ್ಯಕ್ಕೆ ನಮಗೆ ಗೊತ್ತಿಲ್ಲ. ಹಾಗಾಗಿ ಈ ಒಂದು ತ್ರಿಭುಜವನ್ನು ತೆಗೆದುಕೊಂಡು ಈ ತ್ರಿಭುಜದಲ್ಲಿ ಇಲ್ಲಿರುವಂತಹ ಈ ಎರಡು ಬಾಹುಗಳ ಬೆಲೆಗಳನ್ನು ಉಪಯೋಗಿಸ್ಕೊಂಡು ಇದನ್ನ ನಾವು ಕಂಡುಹಿಡಿಯಬಹುದಾಗಿದೆ. ಇಲ್ಲಿ ಇದು ತ್ರಿಜ್ಯ ಆಗಿದೆ, ಇದು ಎತ್ತರ ಆಗಿದೆ. ತ್ರಿಜ್ಯ ಮತ್ತೆ ಎತ್ತರಗಳ ನಡುವಿನ ಕೋನ ಯಾವಾಗಲೂ 90 ಡಿಗ್ರಿ ಇರುತ್ತೆ. ಹಾಗಾದ್ರೆ ಇದೊಂದು ಲಂಬಕೋನ ತ್ರಿಭುಜ ಆಯಿತು. ಇದಕ್ಕೆ ಒಂದು ಹೆಸರು ಕೊಟ್ಕೊಳ್ಳೋಣ, ಎ ಬಿ ಸಿ ಅಂತ. ಲಂಬಕೋನ ತ್ರಿಭುಜ ಆಗಿದ್ರಿಂದ ಈ ಲಂಬಕೋನಕ್ಕೆ ಎದುರುಗಡೆ ಇರುವಂತಹ ಬಾಹು ಅದು ವಿಕರ್ಣ ಆಗುತ್ತೆ. ಅಂದ್ರೆ ನಮಗೆ ಬೇಕಾಗಿರುವಂತಹದ್ದು ಈ ವಿಕರ್ಣದ ಉದ್ದ, ಅಂದ್ರೆ ಎ ಸಿಯ ಬೆಲೆ ನಮಗೆ ಬೇಕಾಗುತ್ತೆ. ಎ ಸಿ ಅಂದ್ರೆ ಅದನ್ನೇ ನಾವು ಓರೆ ಎತ್ತರ ಎಲ್ ಅಂತ ಕರಿತೀವಿ. ಇದನ್ನ ಕಂಡು ಹಿಡಿಯೋದಕ್ಕೆ ಪೈಥಾಗರಸ್ನ ಪ್ರಮೇಯವನ್ನು ಹಾಕೋಣ. ಹಾಗೆ ಹಾಕಿದ್ರೆ ವಿಕರ್ಣದ ವರ್ಗವು ಅಂದ್ರೆ ಎ ಸಿ ಸ್ಕ್ವೇರ್ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ. ಅಂದ್ರೆ ಎ ಬಿ ಸ್ಕ್ವೇರ್ ಮತ್ತು ಬಿ ಸಿ ಸ್ಕ್ವೇರ್ ಇವೆರಡನ್ನ ಕೂಡಿದ್ರೆ ಅದು ಎ ಸಿ ಸ್ಕ್ವೇರ್ಗೆ ಸಮ ಇದೆ ಅನ್ನುವಂತಹದ್ದನ್ನ ಪೈಥಾಗರಸ್ನ ಪ್ರಮೇಯ ಈಗಾಗಲೇ ನಮಗೆ ಹೇಳಿಕೊಟ್ಟಿದೆ. ಇಲ್ಲಿ ಎ ಸಿಯ ಬೆಲೆ ನಮಗೆ ಗೊತ್ತಿಲ್ಲ, ಅದೇ ಎಲ್ನ ಬೆಲೆ. ಅದನ್ನೇ ನಾವೀಗ ಕಂಡುಹಿಡಿತಾ ಇರೋದು 2.8. ಹಾಗೆ ಬಿ ಸಿಯ ಬೆಲೆ ಗೊತ್ತು 2.1. 2.8 ಸ್ಕ್ವೇರ್ ಮಾಡಿದ್ರೆ ಅದು 7.84 ಆಗುತ್ತೆ. ಹಾಗೆ 2.1 ಸ್ಕ್ವೇರ್ ಮಾಡಿದ್ರೆ 4.41 ಆಗುತ್ತೆ. ಇವೆರಡನ್ನ ಕೂಡಿದ್ರೆ 12.25 ದೊರೆಯುತ್ತೆ. ನಮಗೆ ದೊರೆತಿರುವಂತಹದ್ದು ಎ ಸಿ ಸ್ಕ್ವೇರ್ನ ಬೆಲೆ, ಆದರೆ ನಮಗೆ ಬೇಕಿರೋದು ಎ ಸಿಯ ಬೆಲೆ. ಹಾಗಾಗಿ ಎರಡೂ ಬದಿಗಳಲ್ಲೂ ವರ್ಗಮೂಲವನ್ನು ಹಾಕೋಣ. ಹಾಗೆ ಹಾಕಿದ್ರೆ ಎ ಸಿ ಸ್ಕ್ವೇರ್ ಏನಾಗುತ್ತೆ, ಎ ಸಿ ಆಗಿಬಿಡುತ್ತೆ. ಹಾಗೆ 12.25 ವರ್ಗಮೂಲ 3.5 ಆಯಿತು. ಅಲ್ಲಿಗೆ ಎ ಸಿಯ ಬೆಲೆ ಅಂದರೆ ಈ ಎಲ್ನ ಬೆಲೆ 3.5 ಮೀಟರ್ ಆಯಿತು. ನಮಗೆ ಈಗ ಈ ಸೂತ್ರಕ್ಕೆ ಬೇಕಾಗಿರುವಂತಹ ಎಲ್ನ ಬೆಲೆ ಸಿಕ್ತು. ಜೊತೆಗೆ ಉಳಿದ ಮಾಹಿತಿಗಳು ಈಗಾಗಲೇ ಸಿಕ್ಕಿವೆ. ಎಲ್ಲ ಮಾಹಿತಿಗಳನ್ನು ಈ ಸೂತ್ರಕ್ಕೆ ಹಾಕೋಣ. ಪೈನ ಬೆಲೆ 22/7, ಆರ್ನ ಬೆಲೆ 2.1, ಹಾಗೆ 2 ಹೆಚ್ ಇದೆಯಲ್ಲ, ಈ 2 ಮತ್ತು ಹೆಚ್ನ ಬೆಲೆ 2.8 ಅಂತ ನಮಗೆ ಈಗಾಗಲೇ ಗೊತ್ತಿರೋದ್ರಿಂದ ಅದನ್ನು ಹಾಕೊಳ್ಳೋಣ. ಪ್ಲಸ್ ಇದೆ, ಪ್ಲಸ್ ಹಾಕ್ಕೊಂಡೆ. ಎಲ್ನ ಬೆಲೆ ಈಗ ತಾನೇ ಕಂಡು ಹಿಡಿದ್ವಿ 3.5 ಮೀಟರ್. ಹಾಗೆ ಆರ್ನ ಬೆಲೆ 2.1 ಮೀಟರ್. ನಾವೀಗ ಇಲ್ಲಿ ಸರಳೀಕರಿಸೋಣ. ನೋಡಿ, ಇಲ್ಲಿ ಪಾಯಿಂಟ್ ಇಲ್ಲ ಅಂತ ಅಂದ್ಕೊಂಡ್ರೆ ಇದು 21 ಆಗುತ್ತೆ, ಹೌದಲ್ವಾ? ಹಾಗಾಗಿ ಈ 7ರಿಂದ 21 ನಾವು ಕ್ಯಾನ್ಸಲ್ ಮಾಡಬಹುದು. 7 1ಲಿ ಆಗುತ್ತೆ, 7 3ಲಿ ಆಗುತ್ತೆ. ಆದರೆ 21 ಇರಲಿಲ್ಲ, 2.1 ಇತ್ತು. ಹಾಗಾಗಿ 3 ಅಂತ ಬರ್ಕೊಳ್ಳೋ ಬದಲು 0.3 ಅಂತ ಬರ್ಕೊಂಡೆ. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ನೋಡಿ, 7 1ಲಿ ಹಾಗೆ ಈ ಮೊದಲನೇ ಅಂಕಿಯನ್ನು ತಗೊಳ್ಳೋಣ 2. 7 0ಲಿ 0 ಆಗುತ್ತೆ, ಯಾಕೆಂದರೆ 2 7ರಿಂದ ಸಂಪೂರ್ಣವಾಗಿ ಭಾಗ ಆಗಲ್ಲ. ನೆಕ್ಸ್ಟ್ ಪಾಯಿಂಟ್ ಇದೆ, ಪಾಯಿಂಟ್ ಇಟ್ಕೊಂಡೆ. ಈಗ ಪಕ್ಕದ ಸಂಖ್ಯೆಯನ್ನು ತೆಗೆದುಕೊಂಡ್ರೆ 21 ಆಯಿತು. ಆಗ 7 3ಲಿ 21 ಆಗುತ್ತೆ. ಅಲ್ಲಿಗೆ 7ರಿಂದ 2.1 ಭಾಗಿಸಿದ್ರೆ 0.3 ದೊರೆಯುತ್ತೆ. ಈಗ ಇದನ್ನು ಮತ್ತಷ್ಟು ಸರಳೀಕರಿಸೋಣ. ಈಗ ನೋಡಿ, 22 ಹಾಗೆ ಬರ್ಕೊಂಡೆ, 0.3 ಹಾಗೆ ಬರ್ಕೊಂಡೆ, 2.8 ಮತ್ತು 2 ಗುಣಿಸಿದ್ರೆ 5.6 ದೊರೆಯುತ್ತೆ. 3.5 ಮತ್ತು 2.1 ಕೂಡಿಸಿದ್ರೆ 5.6 ದೊರೆಯುತ್ತೆ. ಇವೆರಡನ್ನು ನಾವು ಗುಣಿಸ್ಕೊಂಡು ಕೂಡ್ಕೊಳ್ಳೋಣ. 22 ಮತ್ತು 0.3 ಗುಣಿಸಿದ್ರೆ 6.6 ದೊರೆಯುತ್ತೆ. 5.6 ಮತ್ತು 5.6 ಕೂಡಿಸಿದ್ರೆ 11.2 ದೊರೆಯುತ್ತೆ. ಇವೆರಡನ್ನ ಗುಣಿಸಿದ್ರೆ 73.92 ದೊರೆಯುತ್ತೆ. ಹಾಗಿದ್ರೆ ಉಳಿದ ಭಾಗದ ಪೂರ್ಣ ಮೇಲ್ಮೈ ವಿಸ್ತೀರ್ಣ 73.92 ಚದರ ಮೀಟರ್ ಆಗುತ್ತೆ. ಈ ರೀತಿಯಾಗಿ ನಾವು ಈ ಸಮಸ್ಯೆಯನ್ನು ಬಿಡಿಸಬಹುದಾಗಿದೆ. ಮಕ್ಕಳೇ, ಈ ಸಮಸ್ಯೆ ನಿಮಗೆ ಅರ್ಥವಾಗಿದೆ ಅಂತ ಭಾವಿಸ್ತೇನೆ. ಧನ್ಯವಾದಗಳು.